ಹಾಯ್ ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ಹೆಚ್ಚು ಕಾಡುವ ಸಮಸ್ಯೆ ಅಂತ ಹೇಳಿದರೆ ಶೀತ, ಕಫ, ಕೆಮ್ಮು. ಇಂತಹ ಸಮಸ್ಯೆಗಳಿಗೆ ಮನೆಯಲ್ಲೇ ಇರುವಂತಹ ಶುಂಠಿಯಿಂದ ಒಳ್ಳೆ ಮನೆಮದ್ದು ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇದು ಒಣಶುಂಠಿ. ಒಣಶುಂಠಿ ಇದನ್ನುಂಟಲ್ಲ, ನಾವು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಒಂದು 2 ದಿವಸ ಬಿಸಿಲಿಗೆ ಇಟ್ಟರೆ ಅದು ಒಳ್ಳೆ ಡ್ರೈ ಆಗ್ತದೆ. ಮತ್ತೆ ಕೂಡ ನಂತರ ಅದನ್ನು ನಾನು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ನಾವು ಶುಂಠಿ ಉಂಡೆ ಮಾಡಲಿಕ್ಕೆ ಫಸ್ಟಿಗೆ ಏನು ಮಾಡಬೇಕಂತ ಹೇಳಿದರೆ ಈ ಬೆಲ್ಲವನ್ನು ಕರಗಿಸಿಕೊಳ್ಬೇಕು. ನೋಡಿ, ನಾನಿಲ್ಲಿ ನೆಲ್ಲಿಕಾಯಿ ಗಾತ್ರದ 3 ಬೆಲ್ಲ ತುಂಡನ್ನು ತಗೊಂಡಿದ್ದೇನೆ. ನೋಡಿ, ಅದನ್ನು ಈಗ ಹಾಕಿ ನೀರು ಮಾಡಿಕೊಳ್ತೇನೆ. ಸ್ವಲ್ಪ ನೀರು ಹಾಕಿಕೊಳ್ಳುವ. ಸ್ವಲ್ಪ ಬಿಸಿ ಆದಾಗ ನೀರು ಹಾಕಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಪುಡಿ ಮಾಡಿ ಕೂಡ ತಗೋಬೋದು, ಅಥವಾ ಹೀಗೆ ಹಾಕಿ ಕೂಡ ಮಾಡ್ಬೋದು. ತುಂಬ ಪಾಕ ಬರೋದು ಬೇಡ, ಒಂದು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ಸಾಕಾಗ್ತದೆ. ಸ್ವಲ್ಪ ಬೆಲ್ಲ ಗಟ್ಟಿಯಾದರೆ ಸಾಕು. ಬೆಲ್ಲದ ನೀರು ಸ್ವಲ್ಪ ಗಟ್ಟಿಯಾಗಬೇಕು. ನಾನು ಈ ಬೆಲ್ಲದ ಪಾಕಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಶುಂಠಿ ಪೌಡರನ್ನು ಹಾಕಿಕೊಳ್ತೇನೆ. ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಶುಂಠಿ ಪೌಡರ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗೋ ತನಕ ಹೀಗೆ ಮಿಕ್ಸ್ ಮಾಡ್ತಾ ಇರುವ. ನಮ್ಮ ಶುಂಠಿ ಉಂಡೆಯ ಉಪಯೋಗ ಏನಂತ ಹೇಳಿ ನೋಡೋದಾದರೆ, ನಮಗೆ ತುಂಬ ಕೆಮ್ಮು ಬಂದಾಗ, ಹಾಗೆಯೇ ತುಂಬ ಕಫ ಎಲ್ಲ ಆದಾಗ ಈ ಉಂಡೆಯನ್ನು ನಾವು ಡೈಲಿ 1 ರಿಂದ 2 ಸಲ ನಾವು ಈ ಉಂಡೆಯನ್ನು ಹಾಕಿ ಈ ಸೈಡಲ್ಲಿ, ಹಲ್ಲಿನ 2 ಸೈಡಲ್ಲಿ ಹಾಕಿ ಅದನ್ನು ಚಾಕ್ಲೇಟ್ ಥರ ನಾವು ಚಿಪ್ತಾ ಇದ್ದರೆ ಆ ಶುಂಠಿದು ರಸ ಉಂಟಲ್ಲ, ಈ ಗಂಟಲಿ ಹತ್ರ ಹೋಗಿ ಗಂಟಲಿನಿಂದ ಕೆಳಗೆ ಹೋದಾಗ ಅಲ್ಲಿ ಕಫ ಏನಾದರೂ ಕಟ್ಟಿದರೆ ನೀರಾಗ್ತದೆ. ಹಾಗೆಯೇ ಕೆಮ್ಮು ಕೂಡ ಕಡಿಮೆ ಆಗ್ತದೆ. ನಮ್ಮದು ಶುಂಠಿ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇರ್ಬೋದು, ಅದು ಎಲ್ಲದಕ್ಕೂ ತುಂಬಾ ಉಪಯೋಗ ಇದೆ. ನೋಡಿ, ಗಟ್ಟಿಯಾಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ಗಟ್ಟಿಯಾದರೆ ಸಾಕಾಗ್ತದೆ. ನೋಡಿ, ಈ ಹದಕ್ಕೆ ಬರಬೇಕು. ಇದಕ್ಕಿಂತ ಸ್ವಲ್ಪ ಗಟ್ಟಿಯಾದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರ್ತದೆ. ಶೀತ, ನೆಗಡಿ, ಕೆಮ್ಮು, ಕಫ ಈ ಥರ ಎಲ್ಲದಕ್ಕುಂಟಲ್ಲ ತುಂಬಾ ಒಳ್ಳೆಯದು. ರಾಮಬಾಣ ಥರ ಕೆಲಸ ಮಾಡ್ತದೆ. ಒಂದ್ಸಲ ನೀವು ಈ ಉಂಡೆನ ರೆಡಿ ಮಾಡಿಕೊಂಡು ಇಟ್ಟರೆ ನಿಮಗೆ 1 ವಾರದ ತನಕ ಏನು ಹಾಳಾಗೋದಿಲ್ಲ. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಪ್ರಿಸರ್ವ್ ಕೂಡ ಮಾಡ್ಬೋದು. ನೋಡಿ, ನಮ್ಮ ಪಾಕ ರೆಡಿ ಆಗ್ತಾ ಬಂದಿದೆ. ಇನ್ನು ಇದನ್ನು ಸ್ವಲ್ಪ ನಾವು ತಣಿಸುವ. ಇದನ್ನು ಹಾಗೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರುವುದಿಲ್ಲ. ಸ್ವಲ್ಪ ತಣ್ಣಗೆ ಆದ ನಂತರ ನಮಗೆ ಉಂಡೆ ಕಟ್ಬೋದು. ಇದಾಗಿದೆ. ಇನ್ನು 10 ನಿಮಿಷಗಳ ಕಾಲ ಹಾಗೆ ಬಿಡುವ. ಇನ್ನು ನಾವು ಕೈಗೆ ಸ್ವಲ್ಪ ಹೀಗೆ ತುಪ್ಪದ ಪಸೆಯನ್ನು ಹಾಕಿಕೊಂಡು ಸವರಿಕೊಳ್ಳುವ. ಯಾಕಂತ ಹೇಳಿದರೆ ಉಂಡೆ ಮಾಡಲಿಕ್ಕೆ ಬರಬೇಕು. ಬಿಸಿ ಬೇರೆ ಇರ್ತದೆ. ನಿಮಗೆ ಕೈಯಲ್ಲಿ ಉಂಡೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದರೆ, ಅಷ್ಟು ಗಟ್ಟಿ ಆಯ್ತು ಅಂತ ಹೇಳಿದರೆ ಸ್ವಲ್ಪ ನೀರು ಕೂಡ ಮಾಡಿಕೊಳ್ಬೋದು ನೀವು. ನೋಡಿ, ಈ ಹದದಲ್ಲಿ ಉಂಡೆ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ. ತುಂಬ ದೊಡ್ಡದು ಕೂಡ ಆಗೋದು ಬೇಡ. ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಬೇಗ ನಾವು ಉಂಡೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಬಿಡ್ತದೆ. ಫುಲ್ ತಣ್ಣಗೆ ಆಗಲಿಕ್ಕೆ ಬಿಡಬಾರ್ದು. ನೋಡಿ, ನಮ್ಮ ಶುಂಠಿ ಉಂಡೆ ರೆಡಿ ಆಗಿದೆ. ಹೇಗೆ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡಿ ನೋಡಿ 9 ಉಂಡೆ ರೆಡಿ ಮಾಡಿದ್ದೇನೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೆ ನೆಗಡಿ, ಶೀತ, ಕೆಮ್ಮು, ಕಫ ಇಂತಹ ಏನೇ ಸಮಸ್ಯೆ ಇದ್ದರೆ ಕೂಡ, ಎಷ್ಟು ದಿನದ ಕೆಮ್ಮಾದರೆ ಕೂಡ ಬೇಗ ಕಡಿಮೆ ಆಗ್ತದೆ. ಇದನ್ನು ನೀವು 1 ವಾರ ಹೀಗೆ ಕ್ರಮೇಣ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಇಂಥ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.